ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 9ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ಆದಿತ್ಯನ ಕ್ಯಾಬಿನ್. ಆದಿತ್ಯನ ರೂಮಿನ ಸ್ಥಿತಿಯನ್ನು ನೋಡಿ ರಾಹುಲ್ ತಲೆಯನ್ನು ಬಿಗಿಯಾಗಿ ಹಿಡಿದುಕೊಂಡ. ಅವನು ಒಳಗೆ ಬರುತ್ತಿದ್ದಂತೆ ಅವನ ಕಾಲು ನೆಲದ ಮೇಲೆ ಬಿದ್ದಿದ್ದ ವಿಸ್ಕಿ ಬಾಟಲ್ಗೆ ಬಡಿಯಿತು. ಬಹುತೇಕ ಪ್ರಜ್ಞಾಹೀನನಾಗಿ ಬಿದ್ದಿದ್ದ ಆದಿತ್ಯ ರೂಮಿಗೆ ಯಾರೋ ಬಂದದ್ದು ನೋಡಿ ನರಳುತ್ತಾ ಕಣ್ಣು ತೆರೆದ. ತಲೆಯನ್ನು ಹಿಡಿದುಕೊಂಡು ಎದ್ದು ಸೋಫಾದ ಮೇಲೆ ಕುಳಿತ. ಅವನ ಕೈಗಳ ಮೇಲಿನ ಆಳವಾದ ಗಾಯಗಳಿಂದ ಅವನ ತುಟಿಗಳಿಂದ ಮೃದುವಾದ ನಿಟ್ಟುಸಿರು ಹೊರಬಂದಿತು. ಬಹುಶಃ ಆ ಗಾಯಗಳು ಕಿಟಕಿಯ ಗ್ಲಾಸ್ಗೆ ತನ್ನ ಕೈಗಳನ್ನು ಬಲವಾಗಿ ಹೊಡೆದ ಕಾರಣವಾಗಿ ಆಗಿರಬಹುದು. ಆದಿತ್ಯ ರಾಜ್ ಡೆಸ್ಟ್ರಾಯ್ಗೆ ಸಮನಾರ್ಥಕ ಪದ, ಇದು ನಿನಗೆ ಗೊತ್ತಾ? ರಾಹುಲ್ ಆದಿತ್ಯನ ಕಡೆಗೆ ಬರುತ್ತಾ ಹೇಳಿದ. ಆದಿತ್ಯ ತನ್ನ ತಲೆಯನ್ನು ಹಿಡಿದುಕೊಂಡು ಎಂದು ಲೈಟಾಗಿ ಆನ್ಸರ್ ಮಾಡಿದ. ಈ ಕ್ಷಣದಲ್ಲಿ ಅವನು ಏನನ್ನು ಮಾತನಾಡುವ ಅಥವಾ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವನ ಗಾಯವನ್ನು ನೋಡುತ್ತಾ ರಾಹುಲ್ ಸ್ವಲ್ಪ ಆತಂಕದಿಂದ, ನೀನಿದನ್ನು ಹೇಗೆ ಮಾಡಿಕೊಂಡೆ ಎಂದು ಕೇಳಿದ. ಆದರೆ ಆದಿತ್ಯ ಉತ್ತರ ಕೊಡುವ ಶ್ರಮ ತೆಗೆದುಕೊಳ್ಳಲಿಲ್ಲ. ನಂತರ ಕಿಟಕಿಯ ಕಡೆಗೆ ಅವನು ನೋಟವನ್ನು ತಿರುಗಿಸಿ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ರಾಹುಲ್ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ, ನನಗರ್ಥ ಆಯಿತು, ಇರು, ನಾನು ಫಸ್ಟ್ ಏಡ್ ಕಿಟ್ ತರ್ತೀನಿ ಎಂದು ಹೇಳಿದ. ಆದಿತ್ಯ ಅವನ ಕೈಯನ್ನು ಬಿಡಿಸಿಕೊಂಡು ಮುಖ ಗಡುಸಾಗಿ ಮಾಡಿ ಹೇಳಿದ, ಅಗತ್ಯ ಇಲ್ಲ, ನಾನು ಚೆನ್ನಾಗಿದ್ದೀನಿ. ನಿನ್ನನ್ನು ಮತ್ತೆ ನಿನ್ನ ಕ್ಯಾಬಿನ್ನ ನೋಡಿ ನೀನು ಎಷ್ಟು ಚೆನ್ನಾಗಿದೆಯಾ ಅಂತ ನನಗೆ ಗೊತ್ತಾಗ್ತಾ ಇದೆ. ರಾಹುಲ್ ಕೋಪದಿಂದ ಆದಿತ್ಯನ ಕಡೆಗೆ ನೋಡುತ್ತಾ ಹೇಳಿದ. ನಂತರ ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ರಾಹುಲ್ ಹೇಳಿದ, ನಿನ್ನ ಈ ಕೋಪಕ್ಕೆ ಕಾರಣ ತಿಳಿದಿದ್ರೆ ಆ ಎಲ್ಲ ವಿಷಯಗಳಿಂದ ಆದಷ್ಟು ದೂರ ಇರು. ನಿನ್ನ ಕೋಪನ ನಿಯಂತ್ರಿಸೋಕೆ ಆಗದೆ ಇದ್ದ ಮೇಲೆ ನೀನು ಆ ಬೋರ್ಡ್ ಮೀಟಿಂಗ್ಗೆ ಯಾಕೆ ಹೋಗಿದ್ದೆ? ರಾಹುಲ್ನ ಮಾತುಗಳನ್ನು ಕೇಳಿ ಆದಿತ್ಯ ನಿನ್ನೆ ರಾತ್ರಿಯ ಘಟನೆಯನ್ನು ನೆನಪಿಸಿಕೊಳ್ಳಲು ಶುರು ಮಾಡಿದ. ರಾಹುಲ್ ಕವನಾಳ ಹತ್ತಿರ ನಿಂತಿದ್ದ. ನಗು, ಮಾತು. ಕವನ ರಾಹುಲ್ ಜೊತೆ ತುಂಬಾ ಕ್ಲೋಸ್ ಆಗಿದ್ಲು. ಇದೆಲ್ಲದರ ನೆನಪು ಅವನನ್ನು ಮತ್ತೆ ಉದ್ರೇಕಗೊಳಿಸಿತು. ತನ್ನ ಕಾಯಗೊಂಡ ಕೈಯನ್ನು ಇನ್ನೊಂದು ಕೈಯಿಂದ ಉಜ್ಜುತ್ತಾ, ನಾನು ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ದೀನೋ ಅವರನ್ನು ನೋಯಿಸೋಕ್ಕಾಗಲ್ಲ, ಅದಕ್ಕಾಗಿ ನನ್ನನ್ನು ನಾನೇ ನೋಯಿಸ್ಕೊಳ್ತಾ ಇದ್ದೀನಿ ಎಂದು ತೀಕ್ಷ್ಣವಾಗಿ ಹೇಳಿದ. ಹೀಗೆ ಹೇಳುತ್ತಾ ಅವನು ರಾಹುಲ್ ಕಡೆಗೆ ಕಣ್ಣು ಹಾಯಿಸಿ ಅವನ ಗಾಯವನ್ನು ಮತ್ತೆ ನೋಡಲು ಶುರು ಮಾಡಿದ. ರಾಹುಲ್ ಬೇರೇನನ್ನೋ ಹೇಳುವ ಮೊದಲೇ ಆದಿತ್ಯ ಅವನನ್ನು ತಡೆದು, ನಿನ್ನ ಕೌನ್ಸಿಲಿಂಗ್ ಟೈಮ್ ಮುಗ್ದಿದ್ರೆ ನೀನು ಮಹಾಬಲವೇಶ್ವರಕ್ಕೆ ಹೊರಡ್ತೀಯಾ? ಈಗ ಅದು ತುಂಬ ಇಂಪಾರ್ಟೆಂಟ್ ಎಂದು ಹೇಳಿದ. ಓ ಗಾಡ್, ನಿನ್ನ ಈ ಅವಾಂತರದಿಂದಾಗಿ ನಾನು ದಿವ್ಯಾ ಮತ್ತು ಕಾರ್ತಿಕ್ನ ಕೆಳಗಡೆ ಪಾರ್ಕಿಂಗ್ ಪ್ಲೇಸಲ್ಲಿ ವೆಯ್ಟ್ ಮಾಡೋ ಹಾಗೆ ಮಾಡಿದೆ. ಆದಿತ್ಯನ ಮಾತು ಕೇಳಿ ವಾಚ್ ಕಡೆಗೆ ನೋಡುತ್ತಾ ರಾಹುಲ್ ಅಲ್ಲಿಂದ ಹೊರಟ. ನಂತರ ಅವನು ಒಂದು ಕ್ಷಣ ನಿಂತು ಆದಿತ್ಯನ ಕಡೆಗೆ ನೋಡಿ, ನಾನು ಹೊರಡ್ತಾ ಇದ್ದೀನಿ, ನೀನು ಮಾಯಾನ ಕರ್ಕೊಂಡು ನಿನ್ನದೇ ಸ್ಪೀಡಲ್ಲಿ ಬೇಗ ಬಾ ಎಂದ. ಅವನ ಕೈ ಕಡೆಗೆ ತೋರುತ್ತಾ, ಮಾಯಾ ಕೈಯಲ್ಲಿ ಬ್ಯಾಂಡೇಜ್ ಮಾಡಿಸ್ಕೊ ಎಂದು ಹೇಳಿ ಅವನು ಹೊರಡಲು ಮುಂದಾದಾಗ ಆದಿತ್ಯ ಅವನನ್ನು ತಡೆದು, ಮಾಯಾನ ನಿನ್ನ ಜೊತೆನೆ ಕರ್ಕೊಂಡು ಹೋಗು ಎಂದ. ಇದನ್ನು ಕೇಳಿದ ರಾಹುಲ್ ಸ್ವಲ್ಪ ಗೊಂದಲದಿಂದ ಆದಿತ್ಯನತ್ತ ನೋಡಿದ. ಯಾಕೆಂದರೆ ಇಂದಿಗಿಂತ ಮೊದಲು ಆದಿತ್ಯನ ಜೊತೆ ಎಲ್ಲಿಗಾದರೂ ಹೋಗುವ ಏಕೈಕ ವ್ಯಕ್ತಿ ಎಂದರೆ ಅವಳು ಮಾಯಾ ಮಾತ್ರ. ಬಟ್ ರಾಹುಲ್ ಇನ್ನೂ ಮಾತನಾಡುತ್ತಿದ್ದಾಗ ಆದಿತ್ಯ ಸ್ವಲ್ಪ ಗಂಭೀರವಾಗಿ ಹೇಳಿದ, ನಿನ್ನೆ ನೀನು ಅಪಾಯಿಂಟ್ ಮಾಡಿರೋ ನ್ಯೂ ಅಸಿಸ್ಟೆಂಟ್ಗೆ ನನ್ನ ಮನೆ ಅಡ್ರೆಸ್ ಕಳಿಸು. 1 ಗಂಟೆ ಒಳಗೆ ನನ್ನ ಮನೆಗೆ ಹೋಗಕ್ಕೆ ಹೇಳು. ಯಾಕೆ? ಆದಿತ್ಯ ತನ್ನ ವಾಕ್ಯವನ್ನು ಪೂರ್ಣಗೊಳಿಸುವ ಮೊದಲೇ ರಾಹುಲ್ ಕೂಗಿದ. ಹಾಗೆಯೇ ಪ್ರಶ್ನಾರ್ಥಕ ಸ್ವರದಲ್ಲಿ ಕೇಳಿ ಉತ್ತರಕ್ಕಾಗಿ ಕಾಯುತ್ತಾ ನಿಂತ. ಆದಿತ್ಯ ಅಲ್ಲಿಂದ ಎದ್ದು ವ್ಯಂಗ್ಯ ಸ್ವರದಲ್ಲಿ, ಮಾಯಾ ನನ್ನ ಜೊತೆ ಬರ್ತಾ ಇದ್ಲು, ಯಾಕಂದರೆ ಆಗ ನನಗೆ ಅಸಿಸ್ಟೆಂಟ್ ಇರಲಿಲ್ಲ, ಆದರೆ ಈಗ ಹುಡುಗಿ ಇದ್ದಾಳಲ್ಲ. ಮತ್ತೆ ಆದಿತ್ಯ ತನ್ನ ವಾಕ್ಯವನ್ನು ಪೂರ್ಣಗೊಳಿಸುವ ಮೊದಲೇ ರಾಹುಲ್ ಹೇಳ್ದ, ಆದರೆ ನಿನ್ನೆ ನೀನೇ ಅವಳನ್ನ ಇನ್ನೂ ಓಕೆ ಮಾಡಿಲ್ಲ ಅಂತ ಹೇಳ್ದೆ ಅಲ್ವಾ? ಪ್ರಶ್ನಾರ್ಥಕ ಸ್ವರದಲ್ಲಿ ಕೇಳಿದ. ಹಾಗಾದರೆ ನಾನೀಗ ಓಕೆ ಮಾಡ್ತಾ ಇದ್ದೀನಿ, ಆದಿತ್ಯ ನಿರ್ಭಾವುಕ ಧ್ವನಿಯಲ್ಲಿ ಹೇಳಿದ. ನನಗೆ ಲೇಟ್ ಅಂದರೆ ಆಗಲ್ಲ, ಅದಕ್ಕಾಗಿಯೇ ನಾನು ಅವಳಿಗೆ 1 ಗಂಟೆ ಅಂದರೆ 1 ಗಂಟೆಗೆ ಕರೆಕ್ಟಾಗಿ ಬರೋಕ್ಕೆ ಹೇಳು ಅಂತ ಹೇಳಿದೆ. ಆದಿತ್ಯ ಹೊರಡಲು ಶುರು ಮಾಡಿದಾಗ ರಾಹುಲ್ ಹಿಂದಿನಿಂದ ಮಾತನಾಡಿದ,
ಬಹುಶಃ ಕವನ ನೀನು ಅಸಿಸ್ಟೆಂಟ್ ಆಗೋಕ್ಕೆ ಫಿಟ್ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಆದ್ದರಿಂದ ನಾವು ಅವಳಿಗೆ ಬೇರೆ ಕೆಲಸ ಕೊಟ್ಟು ನಿನಗೋಸ್ಕರ ಬೇರೊಬ್ಬರನ್ನ ಅಪಾಯಿಂಟ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀವಿ. ಇದ್ದಬದ್ದ ಧೈರ್ಯವನ್ನು ಒಟ್ಟುಗೂಡಿಸಿಕೊಂಡು ರಾಹುಲ್ ಒಂದೇ ಉಸಿರಿನಲ್ಲಿ ತನ್ನ ವಾಕ್ಯವನ್ನು ಮುಗಿಸಿದ. ರಾಹುಲ್ ಮಾತುಗಳನ್ನು ಕೇಳಿ ಆದಿತ್ಯ ರಾಹುಲ್ ಕಡೆಗೆ ತಿರುಗಿ ತನ್ನ ಕೆಂಪು ಕಣ್ಣುಗಳಿಂದ ಅವನನ್ನು ದಿಟ್ಟಿಸಿ ಆನಂತರ ಕೇಳ್ದ, ಕವನ ನನ್ನ ಅಸಿಸ್ಟೆಂಟ್ ಆಗೋದ್ರಲ್ಲಿ ನಿನಗೆ ಪರ್ಸ್ನಲ್ ಆಗಿ ಏನಾದರೂ ಪ್ರಾಬ್ಲಮ್ ಇದೆಯಾ? ರಾಹುಲ್ ಆದಿತ್ಯನತ್ತ ನೋಡಿ ಅತ್ತಿತ್ತ ತಲೆ ಆಡಿಸಿದ. ನಂತರ ಆದಿತ್ಯ ಭಾವರಹಿತವಾಗಿ ತನ್ನ ಒರಟು ಧ್ವನಿಯಲ್ಲಿ ಹೇಳಿದ, ಹಾಗಾದರೆ ನಾನು ಡಿಸೈಡ್ ಮಾಡ್ತೀನಿ ಅವಳಿಗೆ ಏನಾಗುತ್ತೆ, ಆ ಹುಡುಗಿ ನನ್ನ ಅಸಿಸ್ಟೆಂಟ್ ಆಗೋಕ್ಕೆ ಅರ್ಹಳ ಅಥವಾ ಇಲ್ವಾ ಅಂತ. ಗಾಟ್ ಇಟ್? ಹೇಗಿದ್ರು ನೀವೆಲ್ಲರೂ ಒಟ್ಟಿಗೆ ಸೇರಿ 7 days ಚಾಲೆಂಜ್ ಗೇಮ್ನ ಆಡ್ತಿದ್ದೀರಿ ಅಲ್ವಾ? ಲೆಟ್ಸ್ ಕಂಟಿನ್ಯೂ ಎಂದು ಹೇಳಿ ಆದಿತ್ಯ ಅಲ್ಲಿಂದ ಹೊರಟು ಹೋದ. ಆದಿತ್ಯ ಹೋದ ನಂತರ ಸ್ವಲ್ಪ ಸಮಯದವರೆಗೆ ರಾಹುಲ್ ತನ್ನಲ್ಲೇ ಮಾತನಾಡಿಕೊಳ್ಳುತ್ತಾ ಯೋಚಿಸುತ್ತಾ ಅಲ್ಲಿಯೇ ನಿಂತ. ಈ ಮನುಷ್ಯ ನನಗೆ ಬೆದರಿಕೆ ಹಾಕದ್ನಾ? ಇದು ವಾರ್ನಿಂಗಾ ಅಥವಾ ರಿಕ್ವೆಸ್ಟಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಮೊದಲಿಗೆ ಈ ಮನುಷ್ಯನೇ ನನಗೆ ಕಂಪ್ಲೀಟಾಗಿ ಅರ್ಥ ಆಗಿಲ್ಲ ಎಂದು ತನ್ನೊಳಗೆ ಗೊಣಗುತ್ತಾ ರಾಹುಲ್ ಮಾಯಾಳ ನಂಬರ್ಗೆ ಕಾಲ್ ಮಾಡಿದ. ಆದಿತ್ಯ ಪಾರ್ಕಿಂಗ್ ಪ್ಲೇಸ್ ಹತ್ರ ನಿಂತು ಯಾವುದೋ ಕಾಲಲ್ಲಿ ಮಾತಾಡ್ತಾ ಇದ್ದ. ಕವನ ಸೆಕ್ಯೂರಿಟಿಯ ಹತ್ತಿರ ನಿಂತು ಒಳಗೆ ಹೋಗಲು ಪರ್ಮಿಷನ್ ಕೇಳ್ತಾ ಇದ್ಲು. ಬಹುಶಃ ಅವಳ ಹತ್ರ ಐ ಕಾರ್ಡ್ ಅಥವಾ ಅಪಾಯಿಂಟ್ಮೆಂಟ್ ಲೆಟರ್ ಇಲ್ಲದ ಕಾರಣ ಸೆಕ್ಯೂರಿಟಿ ಅವಳನ್ನು ಒಳಗೆ ಬಿಡ್ತಾ ಇರಲಿಲ್ಲ. ಆದಿತ್ಯ ಅಲ್ಲಿಯೇ ನಿಂತು ಅವಳನ್ನೇ ದಿಟ್ಟಿಸುತ್ತಿದ್ದ. ಹಿಂದಿನ ದಿನದ ರಾತ್ರಿಯ ಆ ನಗು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು. ಆದಿತ್ಯ ಅವಳನ್ನು ಎಚ್ಚರಿಕೆಯಿಂದ ನೋಡಿದ. ಅವಳು ಪದೇ ಪದೇ ತನ್ನ ವಾಚ್ ಕಡೆಗೆ ನೋಡ್ತಾ ಇದ್ಲು. ಕವನ ತುಂಬಾ ಚಿಂತಿತಳಾಗಿರುವಂತೆ ಕಾಣಿಸ್ತಾ ಇದ್ಲು. ಸೆಕ್ಯೂರಿಟಿಗೆ ಏನನ್ನೋ ವಿವರಿಸಲು ಟ್ರೈ ಮಾಡ್ತಾ ಇದ್ಲು. ಯಾವಾಗಲಿನ ಹಾಗೆ ಅವಳ ದಟ್ಟ ಕಪ್ಪು ಕೂದಲು ಗಾಳಿಗೆ ಅವಳ ಮುಖದ ಮೇಲೆಲ್ಲ ಹಾರಾಡ್ತಾ ಇತ್ತು. ಆಗಷ್ಟೇ ಸ್ನಾನ ಮಾಡಿದ್ಲು ಅಂತ ಕಾಣಿಸುತ್ತೆ. ಕೂದಲನ್ನ ಜಡೆ ಕಟ್ಟದೆ ಹಾಗೆಯೇ ಕ್ಲಿಪ್ ಒಂದರಲ್ಲಿ ಬಂಧಿಸಿದ್ದಳು. ಈಗ ಆ ಕೂದಲುಗಳೇ ಅವಳನ್ನು ತೊಂದರೆಗೊಳಿಸುತ್ತಿದ್ದವು. ಅವಳು ಅವುಗಳನ್ನು ತನ್ನ ಬೆರಳುಗಳಿಂದ ತೆಗೆದುಹಾಕಲು ಪದೇ ಪದೇ ಟ್ರೈ ಮಾಡ್ತಾ ಇದ್ಲು. ಸೆಕ್ಯೂರಿಟಿಯೊಂದಿಗೆ ಮಾತನಾಡುವಾಗ ಆದಿತ್ಯ ಅವಳ ಬ್ರೌನ್ ಐಸಲ್ಲಿ ಚಡಪಡಿಕೆ ಮತ್ತು ಆತಂಕವನ್ನು ಸ್ಪಷ್ಟವಾಗಿ ನೋಡ್ತಾ ಇದ್ದ. ಕವನಾಳ ಸುಂದರವಾದ ದೇಹದ ಮೇಲಿದ್ದ ಆ ಕಪ್ಪು ಸಲ್ವಾರ್ ಸೂಟ್, ಕಾಜಲ್ನಿಂದ ತೀಡಲ್ಪಟ್ಟಿದ್ದ ಆ ಬ್ರೌನ್ ಐಸ್ ಆದಿತ್ಯನ ಹೃದಯ ಮತ್ತು ಮನಸ್ಸನ್ನು ಒಳಗಿನಿಂದ ಸೆರೆ ಹಿಡಿದಂತೆ ತೋರುತ್ತಿತ್ತು. ಸ್ವಲ್ಪ ಹೊತ್ತು ಅವಳ ಈ ಇನೋಸೆಂಟ್ ಆಕ್ಷನ್ಗಳನ್ನು ನೋಡುತ್ತಾ ಆದಿತ್ಯ ತನ್ನ ಆಲೋಚನೆಗಳನ್ನು ನಿಯಂತ್ರಿಸಿಕೊಂಡು ಕಾರಿನೊಳಗೆ ಕುಳಿತ. ಸನ್ಗ್ಲಾಸ್ ಧರಿಸಿ ಕಾರನ್ನು ಸ್ಟಾರ್ಟ್ ಮಾಡಿ ಗೇಟ್ ಕಡೆಗೆ ಹೊರಟ. ಮುಂಭಾಗದಿಂದ ಕಾರು ಬರುವುದನ್ನು ನೋಡಿ ಕವನ ಪಕ್ಕಕ್ಕೆ ಸರಿದಳು. ಅದು ಆದಿತ್ಯನ ಕಾರ್ ಎಂದು ಅವಳಿಗೆ ತಿಳಿದಿರಲಿಲ್ಲ. ಕಾರನ್ನು ಅವಳ ಪಕ್ಕದಲ್ಲಿ ನಿಲ್ಲಿಸಿದ ಆದಿತ್ಯ ಯಾರೂ ನೋಡದಂತೆ ವಿಂಡೋ ಗ್ಲಾಸ್ ಅನ್ನು ಕೆಳಗೆ ಇಳಿಸಿ ಒಳಗೆ ಬರಲು ಹೇಳಿದ. ಆದಿತ್ಯ ತನ್ನ ಅದೇ ಆಳವಾದ ಗಡಸು ಧ್ವನಿಯಲ್ಲಿ ಗೆಟ್ ಇನ್ ದ ಕಾರ್ ಎಂದ. ಸರ್. ಆದಿತ್ಯನ ಹಠಾತ್ ಕ್ರಮದಿಂದ ಕವನ ಸ್ವಲ್ಪ ಭಯಭೀತಳಾಗಿ ಇಷ್ಟನ್ನೇ ಹೇಳಿದಳು. ನನಗೆ ತಿಳಿದ ಮಟ್ಟಿಗೆ ನಿನ್ನ ಕಿವಿಗಳು ಕಂಪ್ಲೀಟ್ಲಿ ಕೇಳಿಸುತ್ತೆ. ಇದ್ದಿದ್ರೆ ನೀನು ಆ ರಾಹುಲ್ನ ಚೀಪ್ ಜೋಕ್ಗಳಿಗೆ ಅಷ್ಟೊಂದು ನಗ್ತಾ ಇರಲಿಲ್ಲ. ಮತ್ತು ನನಗೆ ಪದೇ ಪದೇ ವಿಷಯಗಳನ್ನ ರಿಪೀಟ್ ಮಾಡೋ ಅಭ್ಯಾಸ ಇಲ್ಲ. ಕವನ ಅವನನ್ನು ನೋಡಿದಳು ಮತ್ತು ಯಾವುದೇ ಭಾವನೆ ಇಲ್ಲದೆ ಆದಿತ್ಯ ಕವನಾಗೆ ಹೇಳಿದ. ಎಸ್ ಸರ್. ಕವನ ಆತುರದಿಂದ ಹಿಂದಿನ ಡೋರ್ ಓಪನ್ ಮಾಡಿ ಒಳಗೆ ಹೋಗಲು ಪ್ರಯತ್ನಿಸಿದಳು. ಆದಿತ್ಯ ಮತ್ತೆ ತನ್ನ ಗಡಸು ಧ್ವನಿಯಲ್ಲಿ ನಾನು ನಿನ್ನ ಡ್ರೈವರ್ ಅಲ್ಲ, ಮುಂದೆ ಬಂದು ಸೈಲೆಂಟಾಗಿ ಕೂತ್ಕೋ ಕನಲಿದ. ಓಕೆ ಸರ್. ಕವನ ನಡುಗುವ ಧ್ವನಿಯಲ್ಲಿ ಹೇಳುತ್ತಾ ಮುಂದೆ ಬಂದು ಕುಳಿತಳು. 2-3 ನಿಮಿಷಗಳ ಕಾಲ ಹಾಗೆ ಕುಳಿತ ನಂತರ ಆದಿತ್ಯ ಕಾರನ್ನು ಸ್ಟಾರ್ಟ್ ಮಾಡದಿದ್ದಾಗ ಕವನ ಸ್ವಲ್ಪ ಭಯಭೀತ ಧ್ವನಿಯಲ್ಲಿ ಆದಿತ್ಯನ ಕಡೆಗೆ ನೋಡಿ ನಾನು ಕುಳಿತಿದ್ದೀನಿ ಸರ್ ಎಂದಳು. ಓಕೆ, ನನಗೆ ಕಾಣಿಸ್ಲಿಲ್ಲ. ಹೇಳೋದಕ್ಕೆ ತುಂಬ ಥ್ಯಾಂಕ್ಸ್. ಆದಿತ್ಯ ತಮಾಷೆಯಾಗಿ ವಕ್ರ ನಗುವಿನೊಂದಿಗೆ ಕವನಾಳನ್ನು ನೋಡುತ್ತಾ ಕೇಳಿದ. ಅವನು ಸನ್ಗ್ಲಾಸ್ ಧರಿಸಿದ್ದರಿಂದ ಕವನಾಳಿಗೆ ಅವನ ಕಣ್ಣನ್ನು ನೋಡಲು ಸಾಧ್ಯವಾಗಲಿಲ್ಲ. ಆದರೆ ಅವಳ ಭಯಭೀತ ಚಿಂತೆಗೀಡಾದ ಕಣ್ಣುಗಳನ್ನು ಸ್ಪಷ್ಟವಾಗಿ ಮತ್ತು ಹತ್ತಿರದಿಂದ ನೋಡುತ್ತಿದ್ದ ಅವನು. ಆದಿತ್ಯನ ವ್ಯಂಗ್ಯವನ್ನು ಕೇಳಿ ಕವನ ಏನು ಹೇಳದೆ ಮೌನವಾಗಿ ಕುಳಿತಿದ್ದಳು. ಆದಿತ್ಯ ಸ್ವಲ್ಪ ಹೊತ್ತು ಅವಳನ್ನು ನೋಡಿದ. ನಂತರ ಮತ್ತೆ ಕುಟುಕುವಂತೆ ಹೇಳಿದ,
ನಿನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮಾ ಕಾರ್ ಹತ್ತುತ್ತಾ ಇರೋದು? ಕವನ ಸುಮ್ಮನೆ ತಲೆ ಅಲ್ಲಾಡಿಸಿ ಇಲ್ಲ ಎಂಬಂತೆ ಹೇಳಿದಳು. ಹಾಗಾದರೆ ಸೀಟ್ ಬೆಲ್ಟ್ ಅಂದರೆ ಏನಂತ ಕೇಳಿರಬೇಕು ಅಲ್ವಾ? ಆದಿತ್ಯ ಸ್ವಲ್ಪ ಕಿರಿಕಿರಿಯಿಂದ ಕವನಾಳನ್ನು ಕೇಳಿದ. ಎಸ್ ಸರ್. ಕವನ ತನ್ನ ಸೀಟ್ ಬೆಲ್ಟ್ ಹಾಕಿಕೊಳ್ಳಲು ಶುರು ಮಾಡಿದಳು. ಬೇಗ ಹಾಕೋ, ಕಾರನ್ನು ಹತ್ತೋಕೆ ನನಗೆ ಇಡೀ ದಿನ ಇನ್ಸ್ಟ್ರಕ್ಷನ್ ಮಾಡೋಕ್ಕೆ ಟೈಮ್ ಇಲ್ಲ, ಆದಿತ್ಯ ಮತ್ತೆ ಸಿಟ್ಟಿನಿಂದ ಹೇಳಿದ. ನೀನು ಸೀಟ್ ಬೆಲ್ಟ್ ಹಾಕೋ ಅಂತಿದ್ರೆ ಸಾಕಾಗ್ತಾ ಇತ್ತು. ಇವನು ಇಷ್ಟನ್ನ ಹೇಳಿದ್ರೆ ನನಗೆ ಅರ್ಥ ಆಗ್ತಾ ಇತ್ತು. ಆದರೆ ಇವನಿಗೆ ಅಷ್ಟು ಹೇಳೋಕ್ಕಾಗಲ್ಲ. ಇವನು ನನ್ನನ್ನು ನೋಡಿದಾಗಲೆಲ್ಲ ಒಂದೇ ವರ್ಡಲ್ಲಿ ಕಂಪ್ಲೀಟ್ ಆಗೋ ಮ್ಯಾಟರ್ನ ಒಂದು ಸ್ಟೋರಿ ಥರ ಎಳೀತಾನೆ. ಅದಾದಮೇಲೆ ಅವನೇ ಹೇಳ್ತಾನೆ ನನಗೆ ಟೈಮ್ ಇಲ್ಲ ಅಂತ. ಒಳ್ಳೆ ತಲೆ ಕೆಟ್ಟ ಮನುಷ್ಯನ ಸಹವಾಸ ಆಯಿತು. ಕವನ ತಲೆ ಬಾಗಿಸಿಕೊಂಡು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು. ನೀನು ನನಗೇನಾದರೂ ಹೇಳ್ತಾ ಇದೆಯಾ? ಆದಿತ್ಯ ಕಾರ್ ಡ್ರೈವ್ ಮಾಡುತ್ತಾ ಕೇಳಿದ. ನಾನು ನನ್ನ ಜೊತೆನೇ ಮಾತಾಡ್ತಾ ಇದ್ದೀನಿ ಸರ್, ಕವನ ಅತ್ಯಂತ ಇನ್ನೋಸೆಂಟ್ ಆಗಿ ಹೇಳಿದಳು. ಅವಳು ಹಾಗೆ ಹೇಳುವಾಗ ಅವಳ ತಲೆ ಬಾಗಿತ್ತು. ಆದರೆ ನೀನು ನನ್ನ ಬಗ್ಗೆ ನಿನ್ನೊಳಗೆ ಮಾತಾಡ್ಕೊಳ್ತಾ ಇದೀಯಾ? ನಿನಗೆ ಹಾಗೆ ಮಾಡೋಕ್ಕೆ ಸಹ ಪರ್ಮಿಷನ್ ಇಲ್ಲ, ಆದಿತ್ಯ ತಣ್ಣಗೆ ಉತ್ತರಿಸಿದ. ಆದಿತ್ಯನಿಗೆ ಮತ್ತೆ ಯಾವುದೇ ಅವಕಾಶ ನೀಡದೆ ಅವಳು ಕಿಟಕಿಯ ಕಡೆಗೆ ಮುಖ ತಿರುಗಿಸಿ ಹೊರಗಿನ ನೋಟವನ್ನು ನೋಡಲು ಪ್ರಾರಂಭಿಸಿದಳು. ಆದರೆ ಆದಿತ್ಯ ಈಗ ಅವಳನ್ನು ಟೀಸ್ ಮಾಡುವುದನ್ನು ಆನಂದಿಸ್ತಾ ಇದ್ದ. ಅವಳು ಹೀಗೆ ಮೌನವಾಗಿ ಕುಳಿತಿರುವುದು ಈಗ ಅವನಿಗೆ ಇರಿಟೇಟ್ ಆಗ್ತಾ ಇತ್ತು. ಅವನು ಬೇಕಂತಲೇ ಅವಳನ್ನು ಮಾತಿಗೆ ಎಳೆದು ತುಂಬ ಹಿಂಸಿಸ್ತಾ ಇದ್ದ. ಅವಳು ಸಾಧ್ಯವಾದಷ್ಟು ಅವನ ಜೊತೆ ಮಾತಾಡ್ತಾ ಇದ್ಲು, ಅದು ಟೀಸ್ ಮಾಡುವ ಮೂಲಕವಾದರೂ ಸಹ. ಆದರೆ ಕವನ ಅವನೊಂದಿಗಿನ ಕಾನ್ವರ್ಜೇಷನನ್ನು ಕೇವಲ 1 ಅಥವಾ 2 ಮಾತುಗಳಲ್ಲಿ ಕೊನೆ ಮಾಡ್ತಾ ಇದ್ಲು. ನಿನ್ನೆ ರಾತ್ರಿ ನೀನು ರಾಹುಲ್ ಜೊತೆ ತುಂಬ ಸಂತೋಷದಿಂದ ನಗ್ತಾ ಇದ್ದೆ. ಏನೋ ನೀನು ಅವನನ್ನು ವರ್ಷಗಳಿಂದ ತಿಳಿದಿದ್ಯಾ ಅನ್ನೋ ಹಾಗೆ. ನೋಡಿದ್ರೆ ಇಲ್ಲಿ ನೀನು ನನ್ನ ಮುಂದೆ ತುಂಬ ಭಯಭೀತಳಾಗಿ ಕುಳಿತಿದ್ಯಾ. ಏನೋ ನಾನು ನಿನ್ನನ್ನು ಜೀವಂತವಾಗಿ ನುಂಗೋಕೆ ಹೊರಟಿರೋ ಯಾವುದೋ ಮಾನ್ಸ್ಟರ್ ಅನ್ನೋ ಹಾಗೆ. ಹೀಗೆ ಯೋಚಿಸುತ್ತಾ ಆದಿತ್ಯ ಸ್ಪೀಡಾಗಿ ಡ್ರೈವ್ ಮಾಡಲು ಸ್ಟಾರ್ಟ್ ಮಾಡಿದ. ಆದಿತ್ಯ ತನ್ನ ಹಠಮಾರಿ ಮನಸ್ಸಿನಿಂದ ಪಾಪದ ಹುಡುಗಿ ಕವನಾಳನ್ನು ಹಿಂಸಿಸುತ್ತಿರುವಾಗ ಅಲ್ಲಿ ರಾಹುಲ್ ಈಗಾಗಲೇ ತನ್ನ ಕ್ಯಾಬಿನ್ನಲ್ಲಿ ತನ್ನ ಕಾಮ್ನೆಸ್ ಅನ್ನು ಕಳೆದುಕೊಂಡಿದ್ದ. ಕವನಾಳಂತೆ ರಾಹುಲ್ ಕೂಡ ಕೋಪಗೊಂಡು ತನ್ನೊಳಗೆ ಗುಣಗುತ್ತಾ ಮತ್ತು ತಲೆಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದಿದ್ದ. ಅವರಿಬ್ಬರು ಆದಿತ್ಯನಿಗೆ ಏನು ಹೇಳಲು ಆಗ್ತಾ ಇರಲಿಲ್ಲ ಮತ್ತು ಅವರು ಏನಾದರೂ ಹೇಳಿದ್ರೂ ಆದಿತ್ಯ ಅದನ್ನ ಕೇರ್ ಮಾಡ್ತಾ ಇರಲಿಲ್ಲ. ಕೋಪದಿಂದ ಕೆಳಗೆ ಬಂದು ಅವನು ಮಾಯಾಗೆ ಕಾಲ್ ಮಾಡಿದ. ಮಾಯಾಳ ರೂಮ್. ಮಾಯಾ ತನ್ನ ರೂಮಿನಲ್ಲಿ ತುಂಬ ಪೀಸ್ ಆಗಿ ಮಲಗಿದ್ಲು. ಆ ಮಧ್ಯಾಹ್ನ ಅವಳು ಆದಿತ್ಯನ ಜೊತೆ ಹೊರಡಬೇಕಾಗಿತ್ತು. ಆದಿತ್ಯನ ಜೊತೆ ಮಹಾಬಲೇಶ್ವರಕ್ಕೆ ಒಂಟಿಯಾಗಿ ಪ್ರವಾಸ. ಅವಳು ಆ ಕನಸುಗಳಲ್ಲಿ ಕಳೆದು ಹೋಗಿದ್ಲು. ಲೆಕ್ಕವಿಲ್ಲದಷ್ಟು ರೊಮ್ಯಾಂಟಿಕ್ ಮೂಮೆಂಟ್ಗಳನ್ನು ಕನಸು ಕಾಣ್ತಿದ್ಲು ಅವಳು. ಕವನ ಮತ್ತೆ ರಾಹುಲ್ ಜೊತೆ ತಾನು ಕೂಡ ಆದಿತ್ಯನ ಹಠಮಾರಿತನದ ಹಿಂಸೆಯನ್ನ ಸಹಿಸಿಕೊಳ್ಬೇಕಾಗುತ್ತೆ ಎಂದು ಆ ಕ್ಷಣಕ್ಕೆ ಅವಳಿಗೆ ತಿಳಿದಿರಲಿಲ್ಲ. ರಾಹುಲ್ 1-2 ಸಾರಿ ಕಾಲ್ ಮಾಡಿದ ನಂತರ ಮಾಯಾ ರಾಹುಲ್ನ ಕಾಲ್ಗೆ ಕಣ್ಣು ಮುಚ್ಚಿಯೇ ನಿದ್ರೆಯ ಧ್ವನಿಯಲ್ಲಿ ಹಲೋ ಎಂದಳು. ಹಲೋ ರಾಜ್, ಇನ್ನೂ ತುಂಬ ಟೈಮ್ ಇದೆ. ನಾನು ಟೈಮ್ಗೆ ಸರಿಯಾಗಿ ರೆಡಿ ಆಗ್ತೀನಿ. ಲವ್ ಯು, ಬಾಯ್. ಮಾಯಾ ನಿದ್ರೆಯ ಧ್ವನಿಯಲ್ಲಿ ಮಾತನಾಡುತ್ತಾ ಹಾಗೆಯೇ ಕನವರಿಸಿದಳು. ಲವ್ ಯು ಟು. ಕನ್ವರ್ಸೋದನ್ನು ನಿಲ್ಲಿಸಿ ನಿನ್ನ ಕನಸುಗಳಿಂದ ವಾಸ್ತವಕ್ಕೆ ವಾಪಸ್ ಬಾ. ಯಾಕಂದರೆ ನಾನು ರಾಹುಲ್, ಆದಿತ್ಯ ಅಲ್ಲ. ರಾಹುಲ್ ಸ್ವಲ್ಪ ಕಿರಿಕಿರಿಯಿಂದ ಹೇಳಿದ. ನೀನು ದಿವ್ಯಾ ಮತ್ತೆ ಕಾರ್ತಿಕ್ ಜೊತೆ ಹೊರಡಬೇಕಲ್ವಾ? ನೀನು ನನ್ನ ನಿದ್ರೆನ ಯಾಕೆ ಕೆಡಿಸ್ತಾ ಇದೆಯಾ? ಮಾಯಾ ಕಿರಿಕಿರಿಯಿಂದ ಹೇಳಿದಳು. ಯಾಕಂದರೆ ನಮ್ಮ ಬಿಗ್ ಬಾಸ್ ದಿ ಗ್ರೇಟ್ ಆದಿತ್ಯ ರಾಜ್ ಇದ್ದಕ್ಕಿದ್ದಂತೆ ತಮ್ಮ ಪ್ಲ್ಯಾನನ್ನು ಚೇಂಜ್ ಮಾಡಿದ್ದಾರೆ. ಈಗ ಅವರು ನಿಮ್ಮನ್ನು ಅವನ ಜೊತೆ ಕರ್ಕೊಂಡು ಹೋಗೋದಿಲ್ಲ, ಆದರೆ ಅವನ ನ್ಯೂ ಅಸಿಸ್ಟೆಂಟ್ ಕವನಾಳನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ಬಿಗ್ ಬಾಸ್ ಆದೇಶ ಹೊರಡಿಸಿದ್ದಾರೆ, ನೀವು ನಮ್ಮೊಂದಿಗೆ ಬರ್ತಿದ್ದೀರಿ ಅಂತ. ರಾಹುಲ್ ಒಂದೇ ಉಸಿರಿನಲ್ಲಿ ಇಡೀ ಕಥೆಯನ್ನು ಅಸ್ಪಷ್ಟವಾಗಿ ಹೇಳಿದ. ಇದನ್ನು ಕೇಳಿ ಮಾಯಾ ಸಂಪೂರ್ಣವಾಗಿ ನಡುಗಿದವಳಂತೆ ಎದ್ದು ಕುಳಿತಳು. ರಾಹುಲ್ ಮೇಲೆ ಕೋಪ ಮಾಡಿಕೊಂಡು ಯಾರು ಹಾಗೆ ಹೇಳಿದ್ದು? ಕೋಪದಲ್ಲಿ ಕನಲಿದಳು. ಮಾಯಾಳ ಕಿರುಚಾಟ ಕೇಳಲಾಗದೆ ರಾಹುಲ್ ತಾಳ್ಮೆ ಮಾಯವಾದಂತೆ ತೋರ್ತಿತ್ತು. ಫೋನಲ್ಲಿ ನುಸುಳಿ ನಿನ್ನನ್ನು ಕೊಲೆ ಮಾಡೋ ಆಯ್ಕೆ ಇದ್ದಿದ್ರೆ ಈಗ ನಿನ್ನ ಹೆಸರಿನ ಮುಂದೆ ಲೇಟ್ ಅಂತ ಇರ್ತಾ ಇತ್ತು, ಈಡಿಯಟ್.
ಮಾಯಾಳ ಕೂಗಿಗೆ ರಾಹುಲ್ ಪ್ರತಿಕ್ರಿಯಿಸುತ್ತಾ ಅವಳನ್ನು 2 ಬಾರಿ ಕೂಗಿದ. ಆದಿತ್ಯ ಹೀಗೆ ಮಾಡೋಕೆ ಹೇಗೆ ಸಾಧ್ಯ ಆಯಿತು ಅಂತ ಕ್ಷಣದಲ್ಲಿ ಮತ್ತೆ ನನಗೆ ತಿಳಿಸ್ದೆ ಅವನು ಹೇಗೆ ಪ್ಲ್ಯಾನ್ಗಳನ್ನ ಚೇಂಜ್ ಮಾಡೋಕೆ ಸಾಧ್ಯ ಆಯಿತು? ಮಾಯಾ ಕೋಪದಿಂದ ರಾಹುಲ್ನನ್ನು ಕೇಳಿದಳು. ರಾಂಗ್ ಪರ್ಸನ್ ಬೇಬಿ, ನೀನು ರಾಂಗ್ ಪರ್ಸನ್ಗೆ ಪ್ರಶ್ನೆ ಕೇಳ್ತಾ ಇದೆಯಾ. ಇದೆಲ್ಲದಕ್ಕಿಂತ ಮೊದಲು ಅವನು ಆದಿತ್ಯ ರಾಜ್. ಅವನು ಏನು ಬೇಕಾದರೂ ಮಾಡಬಹುದು, ಯಾವಾಗ ಬೇಕಾದರೂ, ಎಲ್ಲಿ ಬೇಕಾದರೂ. ರಾಹುಲ್ ಮಾಯಾಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾ ಹೇಳಿದ. ರಾಹುಲ್ ಬೇರೇನನ್ನೋ ಹೇಳುವ ಮೊದಲು ಮಾಯಾ ಅವನನ್ನು ತಡೆದು, ನೀನು ನನ್ನನ್ನು ಕರ್ಕೊಂಡೋಗೋ ಅಗತ್ಯ ಇಲ್ಲ, ನಾನೇ ಬರ್ತೀನಿ ಎಂದು ಹೇಳಿದಳು. ಓಕೆ, ಯುವರ್ ವಿಶ್. ಹೀಗೆ ಹೇಳುತ್ತಾ ರಾಹುಲ್ ಕಾಲನ್ನು ಕಟ್ ಮಾಡಿ ಕಾರ್ ಹತ್ತಿದ. ಪಾರ್ಕಿಂಗ್ ಪ್ಲೇಸಲ್ಲಿ ಇದ್ದ ದಿವ್ಯಾ ಮತ್ತು ಕಾರ್ತಿಕ್ ಕಣ್ಣುಗಳು ಪರಸ್ಪರ ಲಾಕ್ ಆಗಿದ್ದವು ಮತ್ತು ಕೈಗಳು ಕೂಡ ಹಾಗೆಯೇ. ಅವರಿಬ್ಬರು ತಮ್ಮದೇ ಲೋಕದಲ್ಲಿ ಕಳೆದು ಹೋಗಿದ್ದರು. ಹೋಗೋಣ ಲವ್ ಬರ್ಡ್ಸ್. ರಾಹುಲ್ ಕಾರ್ತಿಕ್ ತಲೆಯ ಮೇಲೆ ತಟ್ಟಿ ಕಾರ್ ಹತ್ತಲು ಹೇಳಿದ. ಏನಾಯಿತು ಸರ್, ನೀವು ಬ್ಯಾಡ್ ಮೂಡಲ್ಲಿರೋ ಹಾಗಿದೆ. ಕಾರ್ತಿಕ್ ಕಾರು ಹತ್ತುತ್ತಿದ್ದಂತೆ ರಾಹುಲ್ನನ್ನು ನೋಡುತ್ತಾ ಕೇಳಿದ. ಹೊಸದಾಗಿ ಪ್ರೀತಿಲ್ ಬಿದ್ದಿರೋ ಲವ್ ಬರ್ಡ್ಸ್ಗೆ ಪ್ರಪಂಚದ ಬಗ್ಗೆ ಏನೂ ಗೊತ್ತಿಲ್ಲ. ನೀವು ನಿಮ್ಮದೇ ಲೋಕದಲ್ಲಿ ಎಂಜಾಯ್ ಮಾಡಿ. ಹೀಗೆ ಹೇಳುತ್ತಾ ರಾಹುಲ್ ಕಾರನ್ನು ಸ್ಟಾರ್ಟ್ ಮಾಡಿದ. ಪ್ರಪಂಚದಿಂದ ನಿಜವಾಗಿಯೂ ಪ್ರಭಾವಿತರಾಗದ ಕಾರ್ತಿಕ್ ಮತ್ತು ದಿವ್ಯಾ ತಮ್ಮ ಫೋನ್ಗಳನ್ನು ಹಿಡಿದು ಮೆಸೇಜ್ಗಳ ಮೂಲಕ ತಮ್ಮ ಕಾನ್ವರ್ಸೇಷನ್ ಅನ್ನು ಮುಂದುವರೆಸಿದರು. ಇಲ್ಲಿ ರಾಹುಲ್ ಕಾರನ್ನು ಸ್ಟಾರ್ಟ್ ಮಾಡುತ್ತಿದ್ದಂತೆ ಆದಿತ್ಯ ತನಗೆ ಕವನಾಗೆ ತಿಳಿಸಲು ಹೇಳಿದ್ದನ್ನು ನೆನಪಿಸಿಕೊಂಡ. ಹೋ ಛೇ, ಕವನ ಅವನ ಮನೆ ಬದಲು ಆದಿತ್ಯನ ಆಫೀಸ್ಗೆ ಹೋದ್ರೆ ಆ ಪಾಪದ ಹುಡುಗಿ ಮತ್ತೆ ಆಟಮಾರಿ ಮನುಷ್ಯನ ಕೋಪಕ್ಕೆ ಬಲಿಯಾಗ್ತಾಳೆ. ಹೀಗೆ ಹೇಳುತ್ತಾ ರಾಹುಲ್ ಕವನಾಗೆ ಕಾಲ್ ಮಾಡಲು ಶುರು ಮಾಡಿದ. ಆ ಹಠಮಾರಿ ವ್ಯಕ್ತಿ ಕವನಾಳ ಪಕ್ಕದಲ್ಲಿಯೇ ಕುಳಿತಿದ್ದಾನೆಂದು ತಿಳಿಯದೆ